ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಕಾವ್ಯಮ್ಸ್ ಲಾಗಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ವ್ಲಾಗ್ ಏನಂದರೆ, ನಿಮಗೆ ತಮ್ನೇಲ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಇವತ್ತಿನ ವ್ಲಾಗ್ ಬಂದು ನಾನು ಒಂದು ವೀಕಲ್ಲಿ ಏನೇನು ಕಲಿತೆ ಅಂತ ಕುಚ್ ಕ್ಲಾಸಲ್ಲಿ ನಾನು 1 by 1 ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ನೆನ್ನೆ ಎಲ್ಲ ನಾನು ಕುಚ್ ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ಸ್ ತೊಗೊಂಡಿದ್ದೆ ಅಂತ ಹೇಳಿದೆ. ಮತ್ತು ಸ್ಟಾರ್ಟಿಂಗಲ್ಲಿ ನನಗೆ ಅವರು ಯಾವ ಥರ ಬೇಸಿಕ್ ಹೇಳ್ಕೊಟ್ರು, ನಾನು ಬೇಸಿಕ್ ಕಲಿತು ಮತ್ತು ಆರ್ಟ್ಸ್ ಫಿನಿಶಿಂಗ್ ಕೊಡೋಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂತ ನಾನು ನೆನ್ನೆ ನಿಮಗೆ ತಿಳಿಸಿ ಹೇಳಿದೆ ಅಲ್ವಾ. ನಾನು ಆರ್ಟ್ಸ್ ಎಲ್ಲ ಬೇಸಿಕ್ ಕಲಿತ ಮೇಲೆ ನನ್ನ ಫಸ್ಟ್ನೇ ಕುಚ್ಚು ನಾನು ಹಾಕಿರೋದು ನೋಡ್ತಾ ಇದ್ದೀರಲ್ಲ, ಇದು ಬೇಬಿ ಕುಚ್ಚು ಕ್ರೋಶದಿಂದ ಹಾಕಿ ಅದಕ್ಕೆ ನಾವು ಕ್ರೋಶದಲ್ಲಿ ಹಾಕಿರೋದಕ್ಕೆ ನಾವು ಕುಚ್ಚು ಕಟ್ಟಿರೋದು. ವಿತ್ ಬೀಡ್ಸ್ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಲ್ಯಾವೆಂಡರಲ್ಲಿ. ನೆಕ್ಸ್ಟ್ ಎರಡನೇದು ಬಂದು ಆರ್ಚ್. ನೋಡ್ತಾ ಇದ್ದೀರಲ್ಲ, ನೆನ್ನೆ ಎಲ್ಲ ನಾನು ಆರ್ಚ್ ಹಾಕೋದಕ್ಕೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ದೆ ಅಲ್ವಾ. ನೋಡಿದ್ದೀರಲ್ಲ, ನಾನು ಆರ್ಚನ್ನ ಕಲಿಯೋದಕ್ಕೆ ನಾನು 3 days ಟೈಮ್ ತೊಗೊಂಡೆ ಅಂತ ಹೇಳಿದೆ. ಬಟ್ ಈ ಹಾಕಿರೋ ಆರ್ಟ್ಸ್ನ ನೋಡ್ತಾ ಇದ್ದೀರಲ್ಲ, ಎಷ್ಟು ಫುಲ್ ಫಿನಿಶಿಂಗಾಗಿ ಬಂದಿದೆ ಅಂತ. ನನಗೀಗ ಇದನ್ನ ಹಾಕಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂತೂ ಇಂತೂ ನಾನು ಆರ್ಚ್ ಹಾಕೋದನ್ನ ಕಲ್ತ್ಬಿಟ್ನಲ್ಲ, ಈಗ ಯಾವುದೇ ಡಿಸೈನ್ ಕೊಟ್ಟರು ನಾನು ಈಸಿಯಾಗಿ ಹಾಕ್ತೀನಿ. ನೋಡ್ತಾ ಇದ್ದೀರಾ, ನೆಕ್ಸ್ಟು ಅದೇ ಥರ ಆರ್ಚ್ನ ಹಾಕಿ ಮಧ್ಯದಲ್ಲಿ ಬೀಡ್ಸ್ ಹಾಕಿ ಆ ಬೀಡ್ಸ್ ಸುತ್ತ ನಾನು ಆರ್ಚ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ ನೋಡ್ತಾ. ನನಗೆ ಬರ್ತಾನೆ ಇರಲಿಲ್ಲ ಅಂತ ಅಂದ್ಕೊತಿದ್ದೆ, ಫೀಲ್ ಆಗ್ತಿದ್ದೆ. ಬಟ್ ಆರ್ಚ್ ಹಾಕಿದ ಮೇಲೆ ಫಿನಿಶಿಂಗ್ ಬಂದಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಆರ್ಚ್ ಬದಲು ನಾವು ಸಣ್ಣ ಸಣ್ಣ ಬೀಡ್ಸ್ನೇ ಆರ್ಚ್ ಥರ ಕೊಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಫಿನಿಶಿಂಗಾಗಿ ಹಾಕಿದ್ದೀನಿ ಅಂತ. ನನಗಂತೂ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ನೆಕ್ಸ್ಟ್ ಆರ್ಚ್ ಬಂದು ಇಲ್ಲೆಲ್ಲ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಆರ್ಚ್ ಹಾಕಿದ್ದೀವಿ. ಬಟ್ ಇದರಲ್ಲಿ ನಾವು ಬೀಡ್ಸಲ್ಲಿ ಸೇಮ್ ಆರ್ಚ್ ಥರನೇ ಬೀಡ್ಸ್ನ ಹಾಕಿದ್ದೀವಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಬೀಡ್ಸ್ ಹಾಕೋದು ಕೂಡ ಬರುತ್ತೋ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಈಸಿ ಅಂದರೆ ತುಂಬ ಈಸಿಯಾಗಿ ನಾವು ಕುಚ್ಚು ಹಾಕೋದನ್ನು ಕಲಿಬೋದು. ಅದೇನೋ ಹೇಳ್ತಾರಲ್ಲ, ಕಲೆ ತಕ್ಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅನ್ನೋ ಥರ. ನಾನು ಕೂಡ ಕಲಿಬೇಕಾದ್ರೆ 3 days 1 ವೀಕಲ್ಲಿ ಆಲ್ಮೋಸ್ಟ್ ಆಲು ನಾನು ಕಲಿಬೇಕಾದ್ರೆ ತುಂಬ ಕಷ್ಟ ಅಂತಂದರೆ ಅಂದ್ಕೋತಾ ಇದ್ದೆ. ಇವ್ರು ನನಗೆ ತುಂಬ ಕಷ್ಟ ಆಗ್ತಾಯಿದೆ, ನಾನು ಕಲಿತೀನ ಅಂತ ಅಂದ್ಕೊತಿದ್ದೆ. ಬಟ್ ನೋಡಿ, ಈಗ ನಾನು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ನೋಡಿ. ನಾನು ಎಷ್ಟು ತುಂಬ ಚೆನ್ನಾಗಿ ಆರ್ಚ್ ಕೂಡ ಎಷ್ಟು ಚೆನ್ನಾಗಿ ಮುದ್ದಾಗಿ ಬಂದಿದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೆಲ್ಲ ನಾನು ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇದ್ದಿದ್ರೆ ಆಗ್ತಾಯಿತ್ತಾ. ಬಟ್ ಈಗ ಏನೋ ಒಂದು ಮಾಡಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಹಾಕ್ತೀನ ಅದನ್ನೆಲ್ಲ ನೋಡಿದ ತಕ್ಷಣ ಭಯ ಆಗ್ತಿತ್ತು. ಇದನ್ನ ಹಾಕಕ್ಕೆ ಬರುತ್ತಾ, ಕ್ರೋಶ ಕಡಿ ಈ ಥರ ಎಲ್ಲ ಫಿನಿಶಿಂಗ್ ಕೊಡೋಕ್ಕೆ ಬರುತ್ತಾ ಅಂತ. ಬಟ್ ಈಗ ತುಂಬ ಚೆನ್ನಾಗಿ ನಾನು ಫಿನಿಶಿಂಗು ಕೊಡೋದಕ್ಕೆ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ನಾನು ಕಲ್ತಿದ್ದೀನಿ. ನೆಕ್ಸ್ಟ್ ಇನ್ನೂ ಡಿಫ್ರೆಂಟ್ನ ಡಿಸೈನು ನಾನು ಹಾಕ್ತಾ ಹೋಗ್ತೀನಿ. ನಿಮಗೂ ಕೂಡ ನಾನು ಡೈಲಿ ವ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಒನ್ ಬಂದು ಇದಂತೂ ಸೇಮ್ ಆರ್ಚು, ಮಧ್ಯದಲ್ಲಿ ಬೀಡ್ಸು ಎಷ್ಟು 6 ಬೀಡ್ಸ್ ಹಾಕಿದ್ದೀವಿ. ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಆರ್ಚು. ಇದು ಸ್ಯಾರಿಗೆ ಹಾಕೊಂಡ್ರೆ ತುಂಬ ಮುದ್ದಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಅಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ಒನ್ನು ಕಲ್ತಿದ್ದು ಬೇಬಿ ಕುಚ್ಚು, ನೆಕ್ಸ್ಟು ನಾನು ಕಲ್ತಿದ್ದು ಆರ್ಚ್, ಆಮೇಲೆ ಬೀಡ್ಸ್ ವಿತ್ ಆರ್ಚ್ ಕಲ್ತಿದ್ದೀನಿ. ನೆಕ್ಸ್ಟು ಬೀಡ್ಸ್ ಆರ್ಚ್ ಕಲ್ತಿದ್ದೀನಿ. ನೆಕ್ಸ್ಟು ಈ ಥರ ಬೀಡ್ಸಲ್ಲೇ
ನಾವು ಆರ್ಚ್ ಹಾಕೋದನ್ನು ಕಲ್ತಿದ್ದೀನಿ. ನನಗಂತೂ ನೋಡ್ತಾ ಇದ್ದರೆ ಇಷ್ಟೆಲ್ಲ ಹಾಕಿರೋದು ನಾನೇನಾ, ಈಗ ಇಷ್ಟೆಲ್ಲ ನಂಗೆ ಬರುತ್ತಾ ಅಂತ ತುಂಬಾ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಇನ್ನೂ ಯಾವ್ಯಾವ ಡಿಸೈನ್ ಹಾಕಿದ್ದೀನಿ, ಯಾವ ಥರ ನಾನು ಕುಚ್ಚು ಹಾಕ್ತೀನಿ ಅಂತ ನಿಮಗೆ ನಾನು ವಿಡಿಯೋ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕುಚ್ಚು ಹಾಕಿರೋದೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.